ಹೊಡೆದುರಿ ನಮ್ಮ ಹುಡುಗರು ಕಪ್ ಹೊಡೆದ ಬಿಟ್ಟುರಿ. ಸತತವಾಗಿ 2 ಬಾರಿ ಕಪ್ ಹೊಡೆದ ಬಿಟ್ಟು ಕೇಹು. ಏನ್ ಆಡಿರಿ ಹುಡುಗರೇ, ಏನ್ ಆಡಿರಿ? ನನಗೆ ಇನ್ನ ನಂಬಕ್ ಆಗೋತಿದ್ ಏನ ಟೆಸ್ಟ್ ಮ್ಯಾಚ್ ಇತ್ತು ಏನ ಫೈನಲ್ ಮ್ಯಾಚ್ ಇತ್ತು ಅಂತ ಹೇಳಿ. ಏನಪ್ಪ ದನ ಬಡ್ದಂಗ ಬಡ್ದ ಬಿಟ್ರಿ. ಸಂಜು ಸಂಜು ನಿನ್ನ ಎತ್ತಿ ಮುದ್ದಾಡಕ್ ಹಾಕತ್ ನೋಡು ಸಂಜು. ಓಹೋ, ನಮ್ ಮರಿ ಯುವರಾಜ್ ಸಿಂಗ್ ಅವರು ಗದ್ದಾಗ್ಬಿಟ್ಟಾರ ಇವತ್ತ. ಏನ್ರಿ 52 ರನ್ ಹೊಡೆದ್ ಬಿಟ್ಟಾರ ಅವ್ರು ಇವತ್ತ. ರಾಜ್ ಗೆದ್ದಿಪ್ಪ ನೀನು. ಒಟ್ಟ ನೀನು ಏನು ಆಡಿದ್ದಿದೆಲ್ಲ 2-3 ಮ್ಯಾಚ್ ಆತು. ಫೈನಲ್ದಾಗ ಆಡಿದ್ವು, ಅದು ಬೇಕು ಮೇನ್. ಒಟ್ಟ ಹೆಂಗ ಆಗೋದಪ್ಪ. ಎಲ್ಲಾರು ಕಿಶಾನ ನೀನು ಗಿಚ್ಚ ಆಡಿತ್ತುವಪ್ಪ. ಶಿವಮ್ ದುಬೆ ಏನ್ರಿ ಲಾಸ್ಟ್ನೇ ಓವರ್ ದಡ್ಡ 26 ರನ್ ಹೊಡೆದ್ ಬಿಟ್ಟಾನ್ರಿ. ಹೊತ್ತು ಹುಡುಗರಿ ಏನ್ ಆಗೋದಪ್ಪ. ಎಲ್ಲಾರು ಕೂಡಿ ಪದ್ಧತಿ ಮ್ಯಾಚ್ ಗೆಲ್ಲಿಸಿ ಬಿಟ್ರಿ ನೋಡಪ್ಪ. ನಮ್ ಹುಡುಗರು ಬಾಲಿಂಗ್ ನೋಡಿ ದಂಗಾಗಿ ಹೋಗಿರ್ಬೇಕು ಹೋಗವ್ರು. ಏನ್ ಬೂಮ್ರಾ ಹೋಗಿದ್ರಿ ಬಾಲಿಂಗ್. ಪಡಲ್ಲ 4 ವಿಕೆಟ್, ಒಬ್ಬ 3 ವಿಕೆಟ್. ಏನ್ ಆಡ್ತಾರವ. ಮಾನ್ಯ ರಪ್ಪಿನ ಎಲ್ಲ ಹೊಡೆದಿದ್ದ. ಈಗ ಹೊಡಿಯತ್ತೇಳ್ರಿ ನೋಡು ನೋಗ. ಇನ್ನು ಬೂಮ್ರಾ ನೋಡ್ರಿ ಅಂಜ್ ಓಡ್ತಾನ್ರಿ ಅವ್. ಏನ್ ಆಡಿರಪ್ಪ. ಮನ್ನೆಸಿಗೆ ಬತ್ತ ನಿಮ್ಮ ಆಟ. ಏನ್ರಿ ಹುಡುಗರ ನಿಮ್ಮ ಟೀಮ್ ನಮ್ಮ ಟೀಮಿನ ಅವಘಡ ಆಗಿಬಿಡ್ತಪ್ಪ. ಏನು ನೀವ್ರಿ 200 ಹೊಡೆದ್ರಿ, ಅವ್ರನ್ನ 150 ಒಟ್ಟ ಆಲೌಟ ಮಾಡಿ ಹೋಗೋದ್ ಬಿಟ್ರಪ್ಪ. ನಾವು ತಾಡನ್ ಕೇಳಿ ನಿಮ್ದು. ಸಂಜು ನೀ ಏನ್ ಆಟ ಆಡತ್ತಿದ್ವು ಸಂಜು? ಏನ್ ಹೊಡಿನಿಕಿ ದಡ್ಡ ನಿನ್ನೆ ಮ್ಯಾಚ್ನಾಗ 8 6 ಹೊಡೆದ್ ಬಿಟ್ಟಿಪ್ಪ. ಮತ್ತೆ 89 ರನ್ ಮೊನ್ನೆ ಅಟ್ಟ ಬಾಲ್ ತಗೊಂಡಿದ್ವಿ, 1-2 ಬಾಲ್ ಅಟ್ಟ ಹೆಚ್ಚು ತಗೊಂಡಿದ್ದಿಪ್ಪ. ಏನ್ ಆಡೋನಿಕಿ. ಅಭಿಷೇಕ್ ಶರ್ಮಾ ಅವರು ಹೊಡಮಳಿ ಬಂದ್ ಬಿಟ್ಟಾರಿಪ್ಪ. ನಮಗೆ ಬರೀ ಯುವರಾಜ್ ಸಿಂಗ್ ಎದ್ದು ಕೂತ್ ಬಿಟ್ಟಾನ ಐತಿ ನಮಗರಿ. ಇಶಾನ್ ಕಿಶನ್ ನೀ ಏನ್ ತಪ್ಪು ತಿಳ್ಕೊಬೇಡಪ್ಪ. ನಿನ್ ಬಗ್ಗೆ ಹೇಳಿಲ್ಲತ್ ಹೇಳಿ ನಿನ್ ಬಗ್ಗೆ ಯಾಕೆ ಹೇಳಲ್ಲ. ನೀ ಎಲ್ಲಾ ಮ್ಯಾಚ್ ಆಡತ್ತೀವ ಹುಲಿ. ನೀ ಹಂಗ ಅದದಿ ಹುಲಿ. ಅದಕ್ಕ ನಿಂದೇನು ಹಂಗಿಲ್ಲ. ನೀ ಬೆಂಕಿದ್ದಂಗ ನೀ. ಇನ್ನು ನಮ್ಮ ಬೂಮ್ರಾದಂತೂ ಏನು ಹೇಳುದನಿತೈತ್ರಿ. ಹಂಗ ಆಡೋನಿಕೆ ಅದು ಏನು ದಡ್ಡ 4 ವಿಕೆಟ್ ಹೋಗ್ಕೊಂಡು ಬಿಟ್ಟ ಅಂತ್ರಿ. ಅದು ಫೈನಲ್ ಮ್ಯಾಚ್ ರೀ. ನನಗೂ ಇದಕ್ಕೂ ಹೇಳಬೇಕಂದ್ರೆ ಫೈನಲ್ ಮ್ಯಾಚ್ ಅನ್ಸೇ ಇಲ್ಲ ಉತ್ತಮ. ಒಟ್ಟ ಏನ್ ಟೆಸ್ಟ್ ಮ್ಯಾಚ್ ಆಡಿದಂಗ ಆಡಿಬಿಟ್ರಿ ಹುಡುಗರು. ಅನಾಹುತ ಏನ್ರಿ ಅಕ್ಷರ್ ಪಟೇಲ್ ಏನಾಗಿತ್ತು ನೋಡ್ರಿ. ಅವನು ತಿಂಡಿಲೆ 3 ವಿಕೆಟ್ ತಗೊಂಡ್ಬಿಟ್ಟು ನೋಡ್ರಿ ಅನಾಹುತರಿ. ಈ ಅಭಿಷೇಕ್ ಶರ್ಮಾ ನೀನು ಬ್ಯಾಟಿಂಗ್ ಮಾಡ್ತಿ ಮಾತಾಲಿ ಬಂದೊಂದು ವಿಕೆಟ್ ಎಬ್ಬಿಸಿ ಬಿಟ್ಟದಿಪ್ಪ. ಅದಕ್ಕೆ ಹೇಳಿದ್ರು ಹುಡುಗರ ನಮ್ಮಂತ ಯಾರ ಮಾತು ಕೇಳ್ಕೊತಿದ್ರಿ. ಇಂತ 10 ಕಪ್ಗಳು ಗೆಲ್ತಿರೋ ನೀವು. ಅದಕ್ಕ ನನ್ನ ಕರ್ಕೊಂಡ್ ಕುಂದ್ರತ ಬರ್ರಿ, ನೀವು ಎಲ್ಲಾ ಟ್ರೈನಿಂಗ್ ಕೊಡ್ತಾನ. ಇಲ್ಲೋ ನಾನು ಏನ್ ತಪ್ಪು ತಿಳ್ಕೊಳಂಗಿಲ್ಲ. ಹಂಗ ನಾವು ಕಪ್ ಪಟ್ಟ ಗೆಲ್ಲೋದ್ ಬೇಕಾಯ್ತು. ಸಾಕು ಕಪ್ ಗೆದ್ದೀವನ ನಮ್ದು ಹೆಸರು ಬತ್ಲ ಟೀಮ್ನ್ಯಾಗ. ಅದಕ್ಕೆ ಹೆಚ್ಚಿನ ಏನ್ ಬೇಕು ನಮಗಾರಿ ಹೇಳೋಣ ನೋಡೋಣ. ಹಂಗ ನಾಡು ಆಟ ಮೈ ನಡಗಿಸಿ ಬಿಡುತ್ತೆ. ಹೆಂಗ ಬೆಂಕಿ ನೋಡ್ರಿ ಅನ್ನಗೊಡ್ರಿ. ನನ್ನ ಕೈಯಾಗಿರೋದು ಬಾಲ್ ಅಲ್ಲದ, ಬಾಲ್ ಬೆಂಕಿ ಚೆಂಡದ. ಅದನ್ನ ಎದುರಿಸಬೇಕಂದ್ರೆ ಬಾಳ ತಿಂಡಿ ಬೇಕ್ರಿ ಏನಾರ. ಹಂಗ ಹೋಗದ 4 ವಿಕೆಟ್ ಅವಳು ದಡ್ಡ ಪಡ್ಡ. ನಾನು ರೋಚ್ ಗೆದ್ದು ಬಿಟ್ಟನ್ರಿ. ಯಾಕಂದ್ರೆ ಎಲ್ಲಾ ಟ್ರೋಲರ್ಸ್ಗಳು ಕೈಯಾಗಿ ಸಿಕ್ಕ ನನ್ನ ಅಸಹ್ಯ ಆಗಿ ಸಾಕಾಗಿ ಹೋಗಿತ್ರಿ ನನಗ. ಅದಕ್ಕ ನಾನು ರೋಚ್ ಗೆದ್ದು ಬಿಟ್ಟನ್ರಿ. ಅವನು ಏನಾಗ್ತದೆ ದಡ್ಡ ಪಡ ಒಂದು 50 ಹೋಗದ್ರಿ. ಮತ್ತ ನನಗ ಬಾಲ್ ಹೋಗ್ಯಾಕ ಪಟ್ರಿ. ಅಲ್ಲಿ ಒಂದಿಟ್ಟು ತಾಕತ್ ತೋರ್ಸಬೇಕಚ್ಚಿ 1 ವಿಕೆಟ್ ತಗೊಂಡ್ ಬಿಟ್ಟನ್ರಿ ನಾನು. ನೋಡು ನನ್ನ ಆಟ ನೋಡು ನನ್ನ ಆಟ ನೋಡ್ರಿಪ್ಪ ಹೆಂಗ ಹೊಡೆದನ ದಡ್ಡ ಪಡಲ್ಲ. ಹಾಯ್ ಗೆಳೆಯರಿ, ನಾನು ನಿಮ್ಮ ಅಕ್ಷರ್ ಪಟೇಲ್. ಹೇಳ್ರಿ ಪಟೇಲ್. ಅದಕ್ಕ ಪಟೇಲ್ ಅಂತ ಹೆಸರಿಟ್ಟು ಹಾಕಂಗ 3 ವಿಕೆಟ್ ಸಡ್ ಪಡ ತಗೊಂಡ್ ಬಿಟ್ಟನ್ರಿ. ಹಂಗಿತ್ರಿ ನನ್ನ ಆಟ. ಕಮೆಂಟ್ ಮಾಡಿಬಿಡ್ರಿಪ್ಪ ಹೋಲಿ. ಯಾರು ತಿಳಿಯರು ನನ್ನ ಭುಜ ಬಲದ ಪರಾಕ್ರಮ. ಒಟ್ಟ 24 ರನ್ ಒಂದ ಓಣ್ಯಾಗ ಒಬ್ಬ ಹೊಡೆದಾವ. ನನ್ನ ಬ್ಯಾಟಿಂಗ್ ದಾಳಿ ನೋಡಿ ನೀವು ಅಳಕುತ್ತ ಹೋಗಿತ್ತ ತಮ್ಮ ಅಳಕುತ್ತ ಹೋಗಿತ್ತ. ಹುಡುಗರಿ ನಾ ಹೆಚ್ಚಾನ ಹೋಗ್ಬೇಡ್ರಿ. ನಾವು ಆಟ ಆಡಕ್ ಆಗ್ಲಿಲ್ಲ ಅಂದ್ರೆ ನೀವೆಲ್ಲ ಆಡಿ ಮ್ಯಾಚ್ ಗೆಲ್ಲಿಸ್ಬಿಟ್ಟರಿ. ನನ್ನ ಹೆಸರ ಮೇಲೆ ಒಂದು ವರ್ಲ್ಡ್ ಕಪ್ ಮಾಡಿಬಿಟ್ರಿಪ್ಪ. ನಾನು ಧೋನಿ ಭಯ್ಯ ರೋಹಿತ್ ಭಯ್ ಕೂಡ ನಂದು ಒಂದು ಹೆಸರು ಕೊಯ್ತಕ್ಕೆ ಸಂತೋಷ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.